ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಈಗ ತಾನೇ ಕೆಎ ವೆಬ್ಸೈಟ್ ನಲ್ಲಿ ಇನ್ಫಾರ್ಮೇಶನ್ ಬುಲೆಟಿನ್ ಹಾಗೂ ಸಿಲೆಬಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಸೊ ನೀವು ಜಸ್ಟ್ ಕೆಎ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ಮೇನ್ ಪೇಜ್ ಅಲ್ಲೇ ಇದೆ. ಸೊ ಇನ್ಫಾರ್ಮೇಶನ್ ಬುಲೆಟಿನ್ 2025 ಅಂತ ಹಾಗೂ ಏನ್ ಸಿಲೆಬಸ್ ಬಗ್ಗೆ ಮಾಹಿತಿ ಪಠ್ಯಕ್ರಮ ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಪಠ್ಯಕ್ರಮ ಪ್ರಕಟಣೆ ಹಾಗೂ ಪಠ್ಯಕ್ರಮ ಅಂತ ಕೊಟ್ಟಿದ್ದಾನೆ. ಹಾಗೂ PGCET MBA ಮಾಹಿತಿ ಬುಕ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ನಾವು ಡೈರೆಕ್ಟ್ ಆಗಿ ಏನ್ ಮಾಡೋಣ, ಅಡ್ಮಿಷನ್ಸ್ಗೆ ಹೋಗೋಣ. ಅಡ್ಮಿಷನ್ಸ್ ಅಲ್ಲಿ PGCET 2025 ಹೋದ್ರೆ ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ಇದೆ. ಫಸ್ಟ್ ಪಠ್ಯಕ್ರಮ ಪ್ರಕಟಣೆ ಹಾಗೂ ಪಠ್ಯಕ್ರಮ ಕೊಟ್ಟಿದ್ದಾನೆ. ಸೊ ಪಠ್ಯಕ್ರಮ ಪ್ರಕಟಣೆ ಅಂತ ಹೇಳಿದ್ರೆ ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಷ್ಟೇನೆ. ಅಲ್ಲಿ ನಿಮ್ಗೆ ಬೇರೆ ಏನಿಲ್ಲ, ಮಾಹಿತಿ ಯಾವಾಗ ಎಕ್ಸಾಮ್ ಇರುತ್ತೆ ಅಂತ, ಅಂದ್ರೆ ಯಾವ ಟೈಪ್ ಎಕ್ಸಾಮ್ ಇರುತ್ತೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ಬೋದು ನೀವು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ನಾತಕೋತ್ತರ ಸಾಮಾನ್ಯ ಪರೀಕ್ಷೆಯ ಅಭ್ಯರ್ಥಿಗಳಿಗೆ 29ನೇ ತಾರೀಕು ಮಾಹಿತಿಯನ್ನ ಕೊಟ್ಟಿದ್ವಿ. ಇಲ್ಲಿ ಕೆಲವೊಂದು ME MTech ಗೆ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದಾನೆ. MArch ಗೆ ಈ ಸರಿ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾನೆ. MArch ಗೆ ಡೈರೆಕ್ಟ್ ಇಂಟರ್ವ್ಯೂ ನ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಅದನ್ನ ಬಿಟ್ರೆ ಈ ಎಲೆಕ್ಟ್ರಿಕಲ್ ಸೈನ್ಸ್ ಮತ್ತೆ ಮೆಕ್ಯಾನಿಕಲ್ ಸೈನ್ಸ್ ಗೆ ಚೇಂಜಸ್ ಅನ್ನ ಮಾಡಿದ್ದಾನೆ. ಬಟ್ MBA ಗೆ ಯಾವುದೇ ರೀತಿಯ ಚೇಂಜಸ್ ಮಾಡಿಲ್ಲ. ಆಸ್ ಇಟ್ ಈಸ್ MBA ಕ್ವಶನ್ಸ್ ಪೇಪರ್ಸ್ ವಿಲ್ ಬಿ MCQ ಮೋಡ್ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ, ಈಚ್ ಕ್ಯಾರಿಂಗ್ 1 ಮಾರ್ಕ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಏನು ಮಾಹಿತಿ ಇಲ್ಲ, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಆಸ್ ಪರ್ ಪ್ರೀವಿಯಸ್ ಇಯರ್ಸ್. ಸಿಲೆಬಸ್ ನ ನೋಡೋದಾದ್ರೆ ಸಿಲೆಬಸ್ ಅಲ್ಲಿ ಯಾವುದೇ ರೀತಿಯಂತ ಚೇಂಜಸ್ ಮಾಡಿಲ್ಲ. ನಿಮ್ಗೇನು ಲಾಸ್ಟ್ ಇಯರ್ ಏನ್ ಸಿಲೆಬಸ್ ಇತ್ತು, ದ ಸೇಮ್ ಸಿಲೆಬಸ್ ಯಾಸ್ ಮೇಡ್. ಓಕೆ, ಹಾಗಾಗಿ MBA ಹಾಗೂ MCA ಸಿಲೆಬಸ್ ನ ನೋಡೋದಾದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ನ ನಾನು ಕಾಣ್ತಾ ಇಲ್ಲ. ಸೊ ಏನ್ ಲಾಸ್ಟ್ ಇಯರ್ ನಿಮ್ಗೆ ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ನೇ ಕಂಟಿನ್ಯೂಷನ್ಸ್ ಮಾಡಿದ್ದಾರೆ. ಓಕೆ, MBA MCA ಗೆ MTech ಗೆ ಚೆಕ್ ಮಾಡಿ ಸ್ಟೂಡೆಂಟ್ಸ್. ನಾನು ಐ ಆಮ್ ನಾಟ್ ಎ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಹಾಗಾಗಿ ನಂಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ದಯವಿಟ್ಟು ಯಾರಾದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಚೇಂಜಸ್ ಇದ್ರೆ ಹೇಳಿ, ನಾನು ಅದನ್ನ ಅವ್ರಿಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ನೆಕ್ಸ್ಟ್ PGCET ಇನ್ಫಾರ್ಮೇಶನ್ ಬುಲೆಟಿನ್ ಅಂತಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇನ್ಫಾರ್ಮೇಶನ್ ಬುಲೆಟಿನ್ ಅಂತ ಹೇಳಿದ್ರೆ ಪೂರ್ತಿ ಈ 2025 ನ ಈ ಫುಲ್ ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಇದನ್ನ ಏನಪ್ಪಾ ಅಂತ ಹೇಳಿದ್ರೆ ಏನಿಲ್ಲ, ಆಲ್ರೆಡಿ ನಿಮ್ಗೆ ಕೊಟ್ಟಿರೋ ಇನ್ಫಾರ್ಮೇಶನ್. ಓಕೆ, ಇಲ್ಲಿ ನೋಡ್ಬೋದು ನೀವು 25ನೇ ತಾರೀಕು ವೆಬ್ಸೈಟ್ ನಲ್ಲಿ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ 25 ಏಪ್ರಿಲ್ ಇಂದ 10 ಮೇ ವರೆಗೆ ಇರುತ್ತೆ. ಪೇಮೆಂಟ್ ಮಾಡ್ಲಿಕ್ಕೆ 12th ಮೇ ವರೆಗೆ ಟೈಮ್ ಇರುತ್ತೆ. ಬಿಕಾಸ್ 10th ನಿಮ್ಗೆ ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ 12th ಮೇ ನಿಮ್ಗೆ ತನಕ ಟೈಮ್ ಕೊಟ್ಟಿರ್ತಾನೆ. ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು KA ವೆಬ್ಸೈಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಅವನು ಏನ್ ಮಾಡ್ತಾನೆ, ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಸೊ ಇಲ್ಲಿ ಅಪ್ಲಿಕೇಶನ್ ಎಂಟ್ರಿ ಮಾಡ್ಬೇಕಾದ್ರೆ ಏನೇನ್ ಮಾಡಬೇಕು ಅಂತ ನಾನೇನ್ ನೆನ್ನೆ ಸ್ಟೆಪ್ಸ್ ಕೊಟ್ಟಿದೆ ಆ ಸ್ಟೆಪ್ಸ್ ಎಲ್ಲ ಇಲ್ಲಿ ನೋಡ್ಬೋದು ನೀವು. ಓಕೆ, ಸೊ ಡಿಕ್ಲರೇಷನ್ ಕಂಪ್ಲೀಟ್ ಬಿಫೋರ್ ಸೆಲೆಕ್ಟಿಂಗ್ ಡಿಕ್ಲರೇಷನ್ ಮಾಡಿ ಪೇಮೆಂಟ್ 700 rupees ಅಂತ ಹೇಳಿದ್ದಾನೆ. ಓಕೆ, ಸೊ 700 rupees ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೂ ಕೂಡ ಕೆಲವೊಂದು ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದಾನೆ. ನೀವು ಅದನ್ನ ದಯವಿಟ್ಟು ನೋಡ್ಕೊಳ್ಳಿ. ಫರ್ದರ್ ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಮಾತ್ರ ಹೇಳ್ತೀನಿ ನಾನೀಗ. ಉಳಿದಂತ ಏನು ಇನ್ಫಾರ್ಮೇಶನ್ ಕೊಡೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಟ್ ಪ್ರೆಸೆಂಟ್ ಬೇಕಾಗಿಲ್ಲ. ಓಕೆ, ಡ್ಯೂರಿಂಗ್ ದ ಎಂಟ್ರೆನ್ಸ್ ಟೆಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಇಲ್ಲಿ OMR ಶೀಟ್ ಬೇಸ್ಡ್ ಕೊಡ್ತಾರೆ. ನಿಮ್ಗೆ ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ, ಅದನ್ನು ಕನ್ಫರ್ಮೇಶನ್ ಮಾಡಿದ್ದಾರೆ. ಸೊ ಇಲ್ಲಿ OMR ಶೀಟ್ ಕೊಡ್ತಾರೆ. ನೀವು ಆಸ್ ಇಟ್ ಇಸ್ ಬ್ಲಾಕ್ ಆರ್ ಬ್ಲೂ ಬಾಲ್ ಪೆನ್ ಅಲ್ಲಿ ನೀವು ಅದೇನ್ ಮಾಡ್ತೀರಾ, OMR ಶೀಟ್ ನ ಮಾರ್ಕ್ ಮಾಡ್ತೀರಾ. ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಅಂತ ಕೊಟ್ಟಿದ್ದಾನೆ. ಓಕೆ, ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್, ಅದು ಕೂಡ ಕನ್ಫರ್ಮ್ ಆಗಿದೆ. ಓಕೆ, ಸೊ ಆಫ್ಟರ್ ಎಂಟ್ರೆನ್ಸ್ ಟೆಸ್ಟ್ ನಿಮ್ಗೆ ಯಾವ ರೀತಿ ಇದ್ ಮಾಡ್ತಾನೆ ಅಂತ ಇಲ್ಲಿ the merit list will be prepared as per MBA MCA solely on the basis of marks obtained in PGCET in qualifying exam. The qualifying exam marks is considered only for eligibility. Therefore, the candidates are advised to attend the counseling only if they have requisite percentage of marks in qualifying. Should have obtained 50% ಬೇರೆ ಕ್ಯಾಟಗರಿ ಅವ್ರಿಗೆ ಇರಬೇಕು, 45% SC ST ಹಾಗೂ ಕ್ಯಾಟಗರಿ 1 ಗೆ ಇರ್ಬೇಕಾಗತ್ತೆ. ಅಂದ್ರೆ ಜನರಲ್ ಇನ್ಫಾರ್ಮೇಶನ್ಸ್ ನ ಬುಲೆಟಿನ್ ಇದು ಪ್ರತಿಯೊಂದು ಕೊಟ್ಟಿದ್ದಾರೆ ಇಲ್ಲಿ. ಫರ್ದರ್ ಮೂವ್ ಆಗೋದಾದ್ರೆ ನಿಮ್ಗೆ ಇಲ್ಲಿ ಸೀಟು ಆಯ್ಕೆ ಯಾವ ರೀತಿ ಅಂತ ಕನ್ನಡದಲ್ಲೂ ಕೊಟ್ಟಿದ್ದಾನೆ. ಸೊ ನಾನು ಜಸ್ಟ್ ಈಗ ಇಂಗ್ಲಿಷ್ ಅಲ್ಲಿ ಹೇಳಿದೆ, ಅದು ಕನ್ನಡದಲ್ಲಿ ಕೂಡ
ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಎಕ್ಸಾಮಿನೇಷನ್ಸ್ ಡೇಟ್ ಬಗ್ಗೆ ನೋಡೋದಾದ್ರೆ, ಎಸ್ ಇಲ್ಲಿ ನೋಡ್ಬೋದು ಆಲ್ರೆಡಿ ಏನು ನಾನು ಮೊನ್ನೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಅದೇ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾನೆ. MA MTech ಗೆ 31st May ಎಕ್ಸಾಮಿನೇಷನ್ಸ್ ಇರುತ್ತೆ, ಹಾಗೂ MBA MCA ಗೆ 22nd 6 2025 ಗೆ ನಿಮ್ಗೆ ಎಕ್ಸಾಮಿನೇಷನ್ಸ್ ಇರ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಫರ್ದರ್ ಇನ್ ಕೇಸ್ ಆ ಡೇಟ್ ಅಲ್ಲಿ ಸುಮಾರು ಯೂನಿವರ್ಸಿಟಿ ಎಕ್ಸಾಮ್ಸ್ ನಡೀತಾ ಇರುತ್ತೆ, ಯೂನಿವರ್ಸಿಟಿಗಳಲ್ಲಿ ಅವ್ರೇನಾದ್ರು ರಿಕ್ವೆಸಿಟ್ ಕೊಟ್ರೆ ಚೇಂಜಸ್ ಆಗತ್ತಂತ ಚಾನ್ಸಸ್ ಗಳು ಇರುತ್ತೆ. ಬಟ್ ಚೇಂಜ್ ಆಗುತ್ತೆ ಅಂತ ಪ್ರಿಪರೇಷನ್ಸ್ ಆಗ್ಬೇಡಿ, ಇದೇ ಡೇಟ್ ಅಂತ ಪ್ರಿಪೇರ್ ಆಗಿ. ಚೇಂಜ್ ಆದ್ರೆ ನಿಮ್ಗೆ ಬೋನಸ್ ಸಿಕ್ತು ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಡೇಟ್ ಅಂಡ್ ಮೋಡ್ ಆಫ್ ಕಂಡಕ್ಟಿಂಗ್ PGCET MTech ಕಂಪ್ಯೂಟರ್ ಸೈನ್ಸ್ ವಿಲ್ ಬಿ ನೋಟಿಫೈಡ್ ಲೇಟರ್ ಅಂತ ಕೊಟ್ಟಿದ್ದಾನೆ. MTech ಕಂಪ್ಯೂಟರ್ ಸೈನ್ಸ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾನೆ. PGCET ವಿಲ್ ಬಿ ಕಂಡಕ್ಟೆಡ್ ಥ್ರೂ OMR ಶೀಟ್. ಸೊ ಇಲ್ಲಿ ಯಾವುದೇ ಡೌಟ್ ಇಲ್ಲ, ಆನ್ಲೈನ್ ಎಕ್ಸಾಮಿನೇಷನ್ ಇರೋದಿಲ್ಲ. ಸೊ MArc ಗೆ ನಾನು ಆಲ್ರೆಡಿ ಹೇಳಿದೆ, ವಿಲ್ ನಾಟ್ ಕಂಡಕ್ಟ್ ಎಕ್ಸಾಮಿನೇಷನ್ಸ್ ಫಾರ್ MArc. ಅಡ್ಮಿಷನ್ಸ್ಗೆ ಅವರು ಡೈರೆಕ್ಟ್ ಆಗಿ ಬಟ್ ಫೀ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಫಿಲ್ ದ ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಬಟ್ ಅವ್ರಿಗೆ ಎಕ್ಸಾಮಿನೇಷನ್ಸ್ ಇರೋದಿಲ್ಲ, ಕೌನ್ಸಿಲಿಂಗ್ ಇರುತ್ತೆ. ಫರ್ದರ್ MBA ಗೆ ಯಾರು ಅಪ್ಲೈ ಮಾಡಬಹುದು, ಆಲ್ರೆಡಿ 50% 45% ನಾನು ಹೇಳಿದೆ ಇನ್ಫಾರ್ಮೇಶನ್. ಇನ್ ಮಿಕ್ಕಿದ ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ಡಾಕ್ಯುಮೆಂಟ್ಸ್ ಏನು ಬೇಕು, ಗೇಟ್ ಸ್ಕೋರು, ಈ ರೀತಿಯಾದಂತ ಇನ್ಫಾರ್ಮೇಶನ್ಸ್ ಇರುತ್ತೆ. ಸೊ ಇದೇನು ನಿಮ್ಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಸೊ ಕ್ಯಾಟಗರಿ ನಾನು ಆಲ್ರೆಡಿ ಹೇಳಿದಾಗೆ ಕ್ಲಾಸ್ ಎ ಬರಬೇಕು ಅಂತ ಹೇಳಿದೆ ನಿಮ್ಗೆ. ಕ್ಲಾಸ್ ಎ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಕ್ಲಾಸ್ ಎ ಅಂತ ಹೇಳಿದ್ರೆ 7 years ನೀವೇನ್ ಮಾಡ್ಬೇಕು, ಈ ಕರ್ನಾಟಕದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ SSLC ವರೆಗೆ ಅಂದ್ರೆ ಅಥವಾ 12th ಸ್ಟ್ಯಾಂಡರ್ಡ್ ವರೆಗೆ ನೀವು ಗೌರ್ಮೆಂಟ್ ರೆಕಗ್ನೈಸ್ಡ್ ಕರ್ನಾಟಕ ಸ್ಟೇಟ್ ಅಲ್ಲಿ ಓದಿರ್ಬೇಕು. ಆಗ ನೀವು ಇಲ್ಲಿ ಕ್ಯಾಂಡಿಡೇಟ್ ಆಗ್ತೀರಾ ಅಂತ ಹೇಳಿದಾನೆ. ಓಕೆ ಓಕೆ ಫರ್ದರ್ ಡಿಗ್ರಿ ಸರ್ಟಿಫಿಕೇಟ್ಗೆ ಇಲ್ಲೊಂದು ಮೆನ್ಷನ್ ಮಾಡಿದ್ದಾನೆ, ಕೋರ್ಸ್ ಕಂಪ್ಲೀಷನ್ ಅಂತ ಕಾಲೇಜಲ್ಲಿ ಕೊಟ್ಬಿಡ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇದ್ರ ಬಗ್ಗೆ ನಾನು ಎಕ್ಸಾಮಿನೇಷನ್ ನಿಮ್ದೆಲ್ಲ ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ಮುಗಿಲಿ, ಆಮೇಲೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ಜಸ್ಟ್ ಅದನ್ನ ತಲೆ ಕೆಡ್ಸ್ಕೊಬಿಡಿ. ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ತುಂಬಾ ಇಂಪಾರ್ಟೆಂಟ್ ನೀವು ಮಾಡಿಸ್ಕೋಬೇಕಾಗತ್ತೆ. ಓಕೆ ಕ್ಲಾಸ್ ಎ ತುಂಬಾ ಇಂಪಾರ್ಟೆಂಟ್, ಬೇರೆ ಕ್ಲಾಸ್ ಎಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ. ಸೊ ಏನು ಯಾರು ನಮ್ಮ ಕರ್ನಾಟಕದಲ್ಲಿ ಓದಿರ್ತಾರೆ ಅವ್ರಿಗೆ ಬೇರೆ ಕ್ಲಾಸ್ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ, ಕ್ಲಾಸ್ ಎ ಬಗ್ಗೆ ಮಾತ್ರ ನೀವು ತಲೆ ಕೆಡ್ಸ್ಕೊಳ್ಳಿ. ಓಕೆ ಸೊ 3 ಎಕ್ಸಾಮ್ ಕೂಡ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಓಕೆ ಸೊ ದಿಸ್ ಇಸ್ ಕನ್ಫರ್ಮ್. ಸೊ ಫರ್ದರ್ ಯಾವ ರೀತಿ ಮಾರ್ಕ್ ಮಾಡ್ತಾನೆ, ಯಾವ ರೀತಿ ಮಿಕ್ಕಿದೆಲ್ಲ ಇನ್ಫಾರ್ಮೇಶನ್ ನಾನು ಆಮೇಲೆ ಕೊಡ್ತೀನಿ. ಈಗ ಅಪ್ಲಿಕೇಶನ್ ಹಾಕೋದನ್ನ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾನು ಏನ್ ಮಾಡಿದ್ದೀನಿ, ನಿಮ್ಗೆ RD ನಂಬರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಫರ್ದರ್ ಇನ್ ಕೇಸ್ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.